ನುಗ್ಗೆಕಾಯಿ ಇದ್ದರೆ ಸಾಕು, ಈ ರೀತಿಯಾಗಿರೋಂಥ ತುಂಬ ರುಚಿಯಾಗಿರೋವಂಥ ಸೈಡ್ ಡಿಶನ್ನು ಅಥವಾ ಸ್ನ್ಯಾಕ್ಸ್ ಥರ ತಿನ್ನೋವಂಥ ರೆಸಿಪಿಯನ್ನು ರೆಡಿ ಮಾಡಿರ್ಬೋದು. ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ನುಗ್ಗೆಕಾಯಿಂದ ಟ್ರೈ ಮಾಡಿರಲ್ಲ, ಒಂದು ಸಲ ಟ್ರೈ ಮಾಡಿ, ತಿಂದವರಂತೂ ಕಳೆದೇ ಹೋಗ್ತಾರೆ ಅಥವಾ ಫಿದಾ ಆಗೋಗ್ತಾರೆ. ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ, ಬಾಯಿಗೆ ಹಿತವಾಗಿರುತ್ತೆ. ಈ ರೀತಿ ಮಾಡಿಕೊಡ್ತಾ ಇದ್ದರೆ ತಿನ್ನೋರ್ಗಂತೂ ಎಷ್ಟು ತಿಂತಾ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿ ತಿಂತಾ ಇರ್ತಾರೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ, ಒಂದು ಡ್ರೈ ಮಸಾಲ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸುಮಾರು ಒಂದು 2 ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, 1 ಸ್ಪೂನು ಅಥವಾ 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆ, 1.5 ಸ್ಪೂನಷ್ಟು ಹುರಿಗಡಲೆ, 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ, 1 ಸ್ಪೂನಷ್ಟು ಬಿಳಿ ಎಳ್ಳು. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು 1/4 kg ನುಗ್ಗೆಕಾಯಿಗೆ ತೊಗೊಂಡಿರೋ ಅಂಥ ಮಸಾಲೆ ಇದು. ನೀವು ಆದಷ್ಟು ನುಗ್ಗೆಕಾಯಿಯನ್ನು ಫ್ರೆಶ್ ಆಗಿರೋ ಅಂಥದ್ದನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಇದಕ್ಕೆ ನಾನು ಎಣ್ಣೆ ತುಪ್ಪ ಏನು ಹಾಕ್ಕೊಂಡಿಲ್ಲ, ಡ್ರೈ ರೋಸ್ಟನ್ನು ಮಾಡ್ತಾಯಿದ್ದೀನಿ. ನಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಬಿಳಿ ಎಳ್ಳಿಂದಾಗ್ಬೋದು, ಕಡಲೆ ಬೀಜದಾಗ್ಬೋದು. ಆವಾಗ ರೆಡಿ ಆಗಿದೆ ಅಂತ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಆಲ್ಮೋಸ್ಟ್ ತಣ್ಣಗಾಗಿದೆ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀವು ಒಂದು ರೌಂಡು ಫಸ್ಟು ಮೆಣಸಿನ್ಕಾಯಿನೇ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಬೋದು, ಯಾಕಂದರೆ ಅದು ಬೇಗ ಪುಡಿ ಆಗೋದಿಲ್ಲ. ಸೊ ಇದರಲ್ಲಿ ಒಂದೇ ಸಲ ನಮ್ಮನೇಲಿರೋವಂಥ ಜಾರಲ್ಲಿ ಒಂದೇ ಸಲ ಪುಡಿ ಆಗುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಜೊತೆಯಲ್ಲಿ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀರು ಏನು ಹಾಕ್ಕೊಳ್ಬಾರ್ದು, ಹಾಗೇ ಡ್ರೈ ಪೌಡರನ್ನು ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಪೂರ್ತಿಯಾಗಿ ಫೈನ್ ಪೌಡರ್ ಏನೂ ಆಗಲ್ಲ, ಸ್ವಲ್ಪ ಈ ರೀತಿಯಾಗಿ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲೊಂದು ಬಾಣಲಿ ತೊಗೊಂಡು ಸುಮಾರು ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಯಾಕಿಷ್ಟು ಎಣ್ಣೆ ಬೇಕು ಅಂತ ಹೇಳಿದ್ರೆ, ನಾವು ನುಗ್ಗೆಕಾಯಿಗೆ ಬೇರೆ ನೀರು ಬೇಯಿಸ್ಕೊಳ್ಳೋದು ಆ ಥರ ಏನೂ ಮಾಡ್ತಾ ಇಲ್ಲ, ನೀರು ಹಾಕೋದು ಬೇಯಿಸೋದು ಏನೂ ಮಾಡ್ತಾ ಇಲ್ಲ. ನಾವು ಎಣ್ಣೆನಲ್ಲಿನೇ ಪೂರ್ತಿಯಾಗಿ ಫ್ರೈ ಮಾಡೋದ್ರಿಂದ ಸೊ ಎಣ್ಣೆ ಬೇಕಾಗತ್ತೆ ಸ್ನೇಹಿತರೆ. ಇದು ನಾನು ತೊಗೊಂಡಿರೋ ಅಂಥದ್ದು ಕೋಲ್ಡ್ ಪ್ರೆಸ್ಡ್ ಆಯಿಲು, ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಅದಕ್ಕೆ ಈ ರೀತಿಯಾಗಿ ಬಬಲ್ಸ್ ಬರ್ತಾ ಇದೆ. ನೀವು ಯಾವ ಎಣ್ಣೆ ಬೇಕಾದರೂ ತೊಗೊಳ್ಬೋದು, ಬಟ್ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ಕಲರ್ ಚೇಂಜ್ ಆಗುತ್ತೆ ಮತ್ತು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಬೆಂದಿರೋದು ನಮಗೆ ಫೀಲ್ ಆಗುತ್ತೆ. ಸೊ ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೊಬೇಕು. ಅದನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಯಾಕಂದರೆ ಆಲ್ರೆಡಿ ನಾವು ಪೌಡರ್ಗೆ ಹಾಕಿದ್ದೀವಿ. ಸ್ವಲ್ಪ ಇಂಗು, 1 ಅಥವಾ 1/4 ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಎಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕಾದ್ರೆ ಕ್ರಿಸ್ಪಾಗಿ ಸಿಗುತ್ತೆ ಈ ಬೇಳೆಗಳೆಲ್ಲ. ಇದನ್ನೆಲ್ಲ ಒಂದು ರೌಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಫೈನ್ ಚಾಪ್ ಮಾಡಿರೋ ಅಂಥ ಚಿಕ್ಕದಾಗಿರೋ ಅಂಥದ್ದು 1 ಅಥವಾ 2 ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ನಾನು ತೊಗೊಂಡಿರೋ ಅಂಥ ನುಗ್ಗೆಕಾಯಿ ಕ್ವಾಂಟಿಟಿಗೆ ಸುಮಾರು ಒಂದು 5 ಜನ ತಿನ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನೀವು ಇದು ಬೇಳೆ ಸಾರಿಂದ ಹಿಡಿದು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇಲ್ಲ ಬಿಸಿ ಅನ್ನ ಈ ಫ್ರೈ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 3/4 ಭಾಗ ಫ್ರೈ ಆಗಲಿ ಇದು. ರುಚಿಗೆ ಉಪ್ಪು, ನಾವು ನುಗ್ಗೆಕಾಯಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿಲ್ಲ, ನೀವು ಆವಾಗಲೂ ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿಣ, ಇಷ್ಟನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ನುಗ್ಗೆಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕು, ಇದರಲ್ಲಿ ಬೇಯಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಮಿಕ್ಸ್ ಮಾಡಿದ್ರೆ ಸಾಕು. ಈರುಳ್ಳಿ ಒಗ್ಗರಣೆ ಜೊತೆಲಿ ನುಗ್ಗೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಪುಡಿಗಳನ್ನು ಹಾಕೋದಿದೆ. 1/4 ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ, ಮಸಾಲೆ ಅಂತ ಹೇಳಿದ್ರೆ ಇಷ್ಟೇ. ಇದನ್ನು ಹಾಗೇನೇ
ಇದಕ್ಕೆ ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಏನು ಹಾಕ್ಕೊಂಡಿಲ್ಲ. ನೀವು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ. ಬಟ್ ಈ ರೀತಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಆದಮೇಲೆ ಜಸ್ಟ್ ಕೈನಲ್ಲಿ ನೀರನ್ನು ಚುಮ್ಕಿಸ್ಬೇಕು ಸ್ನೇಹಿತರೆ. ಸ್ವಲ್ಪ ಹಾಕ್ಕೊಬೇಕು ಅಷ್ಟೇ. ಈ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ಹಾಕ್ಕೊಳ್ಬೇಕು. ನೋಡಿ, ಜಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಸ್ನೇಹಿತರೆ. ಅದು ಆ ಸ್ಟೀಮಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ. ಇಲ್ಲ ನೀವು ಲಿಡ್ ಕ್ಲೋಸ್ ಮಾಡಲಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ. ಬಟ್ ಕ್ಲೋಸ್ ಮಾಡಿ ನೋಡಿ, ಆ ಹಬೆನಲ್ಲಿ ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ನೋಡಿ, ಜಸ್ಟ್ 1 ನಿಮಿಷ ಸಾಕು. 1 ನಿಮಿಷ ಆದಮೇಲೆ ನೀವು ನೋಡ್ತಾ ಇದ್ದೀರ, ತುಂಬ ರುಚಿಯಾಗಿರೋ ಅಂಥ ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಅದ್ಭುತವಾಗಿರೋ ಅಂಥ ರುಚಿ. ನಾವು ಯಾವಾಗಲೂ ನುಗ್ಗೆಕಾಯಿ ಅಂತಂದರೆ ಸಾಂಬಾರು ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಬಂದುಬಿಟ್ಟಿರುತ್ತೆ. ಬಟ್ ಈ ರೀತಿಯಾಗಿ ನೀವು ಫ್ರೈಯನ್ನು ಮಾಡಿ ನೋಡಿ, ನೆಕ್ಸ್ಟು ಇದೇ ಬೇಕು ಅಂತ ಹೇಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವತ್ತು ನನಗೆ ಕಾಂಪ್ಲಿಮೆಂಟ್. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಅತ್ತೆ ಕೂಡ ಟೇಸ್ಟ್ ಮಾಡಿದರು. ನಮ್ಮ ಅತ್ತೆ ಕೂಡ ಹೇಳಿದ್ರು, ನಮ್ಮ ಕಾಲದಲ್ಲೆಲ್ಲ ಬರೀ ಸಾರು ಇತ್ತು, ಬಟ್ ಈ ರೀತಿಯಾಗಿ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂದ್ರೂ ಅಷ್ಟು ರುಚಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಹೋಗ್ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.